ಪಕ್ಷದ ಭವಿಷ್ಯ ಏನು ಮುಂದಕ್ಕೆ ಆಮಿಷಕ್ಕೊಳಗಾಗವರು ನಿಯತ್ತಿಟ್ಕೊಳ್ದಲ್ಲೇ ಇರೋರ್ನೆಲ್ಲ ಪಕ್ಷದೊಳಗೆ ತುಂಬಿಕೊಂಡು ಇರೋದೇ 18 ನಂಬರು ಅದರಲ್ಲೂ ಇರೋರು ಅರ್ಧ ಜನನೂ ನಿಮಗೆ ನಂಬಿಕೆ ತೋರಿಸ್ಲಿಲ್ಲ ಅಂದರೆ ನಿಯತ್ತಾಗಿರಲಿಲ್ಲ ನಿಮ್ಮ ಪಕ್ಷಕ್ಕೆ ಅಂದರೆ ಏನು ಸರ್ ಭವಿಷ್ಯ? ಬೇರೆ ರಾಜ್ಯದಲ್ಲಿ ನೋಡಿದ್ವಲ್ಲ ಪ್ರಾದೇಶಿಕ ಪಕ್ಷಗಳಿಗೆ ಬಂದ ಗತಿ JDSಗೆ ಬಂದೋಗ್ಬಿಡ್ತಾ? ನೋಡಿ ಮೇಡಮ್, ಇವತ್ತು ಪಕ್ಷಕ್ಕೆ ಬರಬೇಕಾದಾಗ ಟಿಕೆಟ್ ತಗೋಬೇಕಾದಾಗ ಅವ್ರಿಗೆ ನೋಡೋವಂಥ ನಿಷ್ಠೆಯಲ್ಲಿ ನಾವು ನಂಬಿಕೆಯಿಂದ ಕೊಟ್ಟಿದ್ದೀವಿ, ನಂಬಿಕೆಯಿಂದ ಬೆಳೆಸಿದ್ದೀವಿ. ತಿಂದು ಮನೆಗೆ ದ್ರೋಹ ಬಗ್ದಾಗೆ ಗೊತ್ತಾಗೋದು, ಮೋಸ ಮಾಡಿದಾಗಲೇ ಗೊತ್ತಾಗೋದು, ಕಳ್ತನ ಮಾಡಿದಾಗಲೇ ಕಲ್ಲ ಅಂತ ಗೊತ್ತಾಗೋದು. ಇವತ್ತು ಅವ್ರು ಮಾಡಿರೋ ದ್ರೋಹ ಇದೆಯಲ್ಲ, ತಾಯಿ ಪಕ್ಷಕ್ಕೆ ಮಾಡಿರೋ ಒಂದು ದ್ರೋಹ ಅಂತಲೇ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಹೊಸ ಮಕ್ಕಳು, ಹೊಸ ಒಂದು ಯಂಗ್ಸ್ಟರ್ಸ್ಗಳು ಕೊಟ್ಟು ಮತ್ತೆ ಪಕ್ಷ ಸಂಘಟನೆ ಮಾಡ್ತೀವಿ. ನಮ್ಮ JDS ಪಕ್ಷದಲ್ಲಿ ಅಲ್ಲ, ಈಗ ನಮ್ಮ ಶಿವಕುಮಾರ್ ಅವ್ರು ಏನ್ ಹೇಳ್ತಾರೆ, ಕಾಂಗ್ರೆಸ್ ಪಕ್ಷ ತಾಯಿ ಪಕ್ಷ ಅಂತ ಹೇಳ್ತಾರೆ. ಇವತ್ತು ಅವ್ರ ಹತ್ರ ಕೇಳಿಸ್ಕೊಳ್ಳಿ, ನಾನು ನಿಮ್ಮೊಬ್ರಿಗೆ ಹೇಳ್ತಲ್ಲ, JDSಗೆ ಅಂತಲ್ಲ, ಯಾವುದೇ ಪಕ್ಷದವರಿಗಾದ್ರೂ ಆಗ್ಲಿ, ದಯವಿಟ್ಟು ನನ್ನ ಪಕ್ಷ ನನ್ನ ತಾಯಿ ಇದ್ದಂಗೆ ಅನ್ಬಿಟ್ಟು ನಾವೆಲ್ಲ ಅವರೇ ಸ್ವತಃ ಹೇಳ್ಕೊಂಡ್ಬರ್ತಾರೆ. ಇವತ್ತು ಕಾರ್ಯಕರ್ತರು ನೋಡಿ, ಆ ಒಂದು ಸಿದ್ಧಾಂತ ನೋಡಿ, ಆ ಸಿದ್ಧಾಂತದ ಮೇಲೆ ಇವತ್ತು ಪಕ್ಷಗಳು ಉಳ್ಕೊಂಡಿರೋದು. ಆದ್ರೆ ಇವತ್ತೇನಾಗ್ತಾ ಇದೆ, ಇವತ್ತು ನಾವು ನೋಡಿದ್ವಿ ಕಣ್ಣಲ್ಲಿ, ರಾಜ್ಯದ ಮುಖ್ಯಮಂತ್ರಿಗಳ ನಡತೆಗಳು ಏನು ನಡೀತವೆ, ಇಲ್ಲಿ ಅವರ ರೀತಿಯ ಒಂದು ಹೋರಾಟಗಳು ಏನು ನಡೀತವೆ, ಮಧ್ಯಪ್ರದೇಶದ ನಾಯಕರು ತಂದಿರು ಈಗ ಈಗಲ್ ರೆಸಾರ್ಟಲ್ಲಿ ಇಟ್ಟು ಏನೆಲ್ಲ ನಡ್ಕೊಂಡ್ರು. ಇದರಲ್ಲಿ ನಿಸೀಮ್ರು ಒಬ್ಬ ಒಂದ್ ನಿಮಿಷ ಆಯ್ತು. ಈಗ ಸಿದ್ದರಾಮಯ್ಯ ಆಯ್ತು, ರೆಸಾರ್ಟ್ ಬಗ್ಗೆ ಆಯ್ತು, ನೀವು ರೆಸಾರ್ಟ್ ಬಗ್ಗೆ ಹಿಂಗೆ ಹೇಳ್ತಿರಲ್ಲ, ಶಾಂತಿಯ ತೋಟದಲ್ಲಿ ಕುತ್ಕೊಂಡು ರಹಸ್ಯವಾದ ಒಂದು ಮೀಟಿಂಗ್ ಮಾಡಿದ್ರಲ್ಲ, ಅವಾಗ ಮೈತ್ರಿಯಲ್ಲಿದ್ದಾಗ ಮೈತ್ರಿ ಧರ್ಮನೇ ಮುರಿದು ಇಬ್ರು ನಿಂತ್ಕೊಂಡು ನಿಮ್ ಕುಮಾರಣ್ಣನ್ CM ಮಾಡಿದಾಗ ಇರ್ದಲ್ಲ ಇರುವ ಆರೋಪ ಈಗ ಬರುತ್ತಾ ನಿಮ್ಗೆ? ಒಂದ್ ನಿಮಿಷ ಕೇಳಿ ಮೇಡಮ್, ಒಂದ್ ನಿಮಿಷ ಕೇಳಿ. ಮೈತ್ರಿ ಧರ್ಮದಲ್ಲಿ ಮೈತ್ರಿಯಲ್ಲೇ ಇದ್ಕೊಂಡೆ ಒಂದು ಬೆನ್ನು ಚೂರಿ ಹಾಕಿದ್ರಲ್ಲ, ಯಾರು ಹಾಕಿತ್ತು? ಶಾಂತಿಯ ತೋಟ ಹೇಳ್ಕೊಂಡು ಅಲ್ಲ, ನಮಗೆ ಇವತ್ತಾಗಿರೋ ವಿಚಾರ ಬಗ್ಗೆ ಮಾತಾಡೋಣ, ಇವ್ ನಮ್ಗೆ ವಿಚಾರ ಮಾತಾಡೋಣ. ಮೈತ್ರಿಗೆ ದ್ರೋಹ ಮಾಡ್ತು, ಬಿಜೆಪಿ ಮೈತ್ರಿಗೆ ಏನ್ ಮಾಡ್ತು? ಗಿಫ್ಟ್ ಕೊಡ್ತಾ? ಅಲ್ಲ, ಈಗ ನಾವು ನೋಡಿ, ಮೈತ್ರಿಗೆ ಗಿಫ್ಟ್ ಕೊಡ್ತಾ ಅಂತಲ್ಲ, ನಾವು ಮೈತ್ರಿ ಧರ್ಮ ಪಾಲನೆ ಮಾಡ್ತಾ ಇದೀವಿ. ಅವ್ರೇನ್ ಮಾಡಿದ್ರಿ? ಅದನ್ನ ಹೇಳ್ತಾ ಈಗ ಅವ್ರು ಮಾಡಿದ ತಪ್ಪಿಗೆ, ಇವತ್ತು ಅವ್ರು ಮಾಡಿದ ತಪ್ಪಿಗೆ ಜನದ ಮುಂದೆ ಉತ್ತರ ಆಗಬೇಕು. ಜನದ ಮುಂದೆ ಬೆತ್ತಲಾದವರು ಇವತ್ತು ಬಿಜೆಪಿ ಪಕ್ಷ ಅಲ್ಲಿ JDS ಪಕ್ಷದ ಮುಂದೆ ಜನದ ಮುಂದೆ ಬೆತ್ತಲಾದ, ಇವತ್ತು ಅಡ್ಡ ಮತದಾನ ಮಾಡಿರೋ ಅಂತ ಯಾರೇ ಶಾಸಕರು ಇದ್ರು ಕೂಡ ಜನದ ಮುಂದೆ ಬೆತ್ತಲಾದ್ರೆ. ಯಾಕಂದ್ರೆ ಒಂದು ನಂಬಿಕೆ ಇತ್ತಲ್ಲ, ನಂಬಿಕೆ ದ್ರೋಹ ಮಾಡಿದ್ರಲ್ಲ, ಕ್ಷೇತ್ರ ಜನ ನಂಬಿಕೆ ದ್ರೋಹ ಮಾಡಿದ್ರಲ್ಲ. ಇವತ್ತು ನಮ್ಮ ಪ್ರಶ್ನೆ ಇಷ್ಟೇ, ಇವತ್ತು ಕಾಂಗ್ರೆಸ್ಗಿಂತ ಒಂದು ಹೀನಾಯ ಪರಿಸ್ಥಿತಿ ಬಂತ? ಅಡ್ಡ ಮತದಾನ, ಭಿಕ್ಷೆ ಬೇಡಿ, ದುಡ್ಡು ಕೊಟ್ಟು, ಹಣಬಲ, ಜೋಲ್ಬಲ, ಕೇಸ್ಗಳು ಹಾಕಿ ಬ್ಲಾಕ್ ಮೇಲ್ ಮಾಡಿ ಇವತ್ತು ಅಡ್ಡ ಮತದಾನ ತಗೊಳ್ಳೋಂತ ಪರಿಸ್ಥಿತಿ ಈ ಕಾಂಗ್ರೆಸ್ ಹೀನಾಯ ಪರಿಸ್ಥಿತಿ ಬಂದಿದೆಯಲ್ಲ. ನಿಮಗೆ ಕೇಳ್ಕೋಬೇಕಾಗಿರೋ ಪ್ರಶ್ನೆ ನೀವು ಕಾಂಗ್ರೆಸ್ ಅಲ್ಲ, ಏನೋ ಬ್ಲಾಕ್ ಮೇಲ್, ಥ್ರೆಟ್, ಅನುದಾನ, ಆಮಿಷಗಳು ಕೊಟ್ಟಿಸಿದ್ರೆ ಅಷ್ಟೇ. ಇವತ್ತು ಕಾಂಗ್ರೆಸ್ ಏನ್ ಮಾಡ್ತಾ ಇದೆ, ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ಬಿಡಲ್ಲ. ಇವತ್ತು ಒಂದಿನ ಇತ್ತು, ನಮ್ದು 15 ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಇದೆ, 10 ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಇದೆ, 18 ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಇದೆ. ಇವತ್ತು ಕಾಂಗ್ರೆಸ್ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಕಾಂಗ್ರೆಸ್ ಪರಿಸ್ಥಿತಿ ಅದನ್ನ ಹೇಳ್ತಾರೆ, ಅದನ್ನೇ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಇವತ್ತು ನಾವು ಗ್ರಾಮ ಪಂಚಾಯತಿ ಮೆಂಬರ್ ನಮ್ಮ ಜೊತೆ ಇಷ್ಟು ಜನ ಇದ್ದಾರೆ, ಜಿಲ್ಲಾ ಪಂಚಾಯತಿ ಮೆಂಬರ್ ಇಷ್ಟು ಜನ ಇದ್ದಾರೆ, ಕೌನ್ಸಿಲರ್ ಇಷ್ಟು ಜನ ಇದ್ದಾರೆ ಅಂತ ಹೇಳ್ತಾರೆ. ಇವತ್ತು ಶಾಸಕರು ಹೇಳಕ್ ಆಗ್ತಾ ಇಲ್ಲ ಅವ್ರ ಕೈಲಿ. ಗ್ರಾಮ ಪಂಚಾಯತಿ ಪರಿಸ್ಥಿತಿ ಬಂದು ನಿಂತಿದ್ರೆ ಕಾಂಗ್ರೆಸ್, ಯಾಕಂದ್ರೆ ಇವ್ರ ಹತ್ರ ಕ್ಯಾಂಡಿಡೇಟ್ಗಳಿಲ್ಲ. ಇವತ್ತು ಲಕ್ಷ್ಮಣ್ ಸೋದಿನ್ ಕರ್ಕೊಂಡ್ಬಂದ್ರು, ಬೇರೆ ಪಕ್ಷದಿಂದ ಲಕ್ಷ್ಮಣ್ ಸೋದಿನ್ ಸಚಿವ ಸ್ಥಾನ ಕೊಡಕ್ಕಾಯ್ತಾ? ಚಲುವರಾಯ ಸ್ವಾಮಿ ಇವಾಗ ಅಹಿಂದ ನಾಯಕ ಅಂತ ಇದ್ರು, ಇವತ್ತು ಪ್ರೋಟೋಕಾಲ್ ಒಳಗಡೆ ವಿಧಾನಸೌಧಗಳಿಗೆ ಹೋಗಕ್ ಆಗ್ತಾ ಇಲ್ಲ, ತಡೀತಾ ಇದ್ದಾರೆ. ಇವತ್ತು ಅಹಿಂದ ನಾಯಕ ಅಂತ ಹೇಳಿದವರು ಅವ್ರ ಜೊತೆ ಗುರುತಿಸ್ಕೊಂಡಂತ ಚಲುವರಾಯ ಸ್ವಾಮಿ ಎಲ್ಲೋದ್ರು, ಜಮೀರ್ ಅವ್ರು ಎಲ್ಲೋದ್ರು, ಮಹಾದೇವಪ್ಪ ಎಲ್ಲೋದ್ರು. ಇವತ್ತು ಅಹಿಂದ ನಾಯಕ ಅಲ್ಲ. ಈಗ ಕಾಂಗ್ರೆಸ್ ಮನಸ್ಥಿತಿ ಹೇಳ್ತಾ ಇದೆ ನಿಮಗೆ. ನಾವ್ ಯಾರ ಬಗ್ಗೆ ಮಾತಾಡ್ಬೇಕು ಇಲ್ಲಿ? ಯಾರ ಬಗ್ಗೆ ಮಾತಾಡ್ಬೇಕು? ನಮ್ಮ ಪಕ್ಷದ ಈಗ ನಮ್ಮ ಪಕ್ಷದ ಬಿಜೆಪಿ ನಿಮಗೆ ಯಾವ ಹಂತದ ದ್ರೋಹ ಇವತ್ತು ನೋಡಿ, ಇವತ್ತು ಮಾಡಿದ ದ್ರೋಹ ಬಿಜೆಪಿ ಅಲ್ಲ, ಅಲ್ಲಿನ ಶಾಸಕರು ಯಾವ್ದೋ ಆಮಿಷಕ್ಕೆ ಹೋಗಿದ್ರಲ್ಲ, ಅವ್ರು ಮುಂದಿನ ದಿನಗಳಲ್ಲಿ ಏನು ಪಕ್ಷದಿಂದ ಶಿಸ್ತು ಕ್ರಮ ತಗಂತಾರೆ. ಆದ್ರೆ ಕಾಂಗ್ರೆಸ್ ಮನಸ್ಥಿತಿ ಹೇಳ್ಬೇಕಲ್ಲ, ಯಾಕೆ ಹಿಂಗ್ ನಡ್ಕೊಂತ ಕಾಂಗ್ರೆಸ್? ಮತ್ತೆ ನಾಚಿಕೆ ಹೇಳ್ಬೇಕು ಕಾಂಗ್ರೆಸ್ಗೆ. ಇವ್ರ ಹತ್ರ ಫುಲ್ಫಿಲ್ ಆಗಿ 135 ಪ್ಲಸ್ 133 138 ಇದ್ರೆ ಕೂಡ ಅಡ್ಡ ಮತದಾನಕ್ಕೆ ಅಂಗಲಾಚಿ ಬೇಲಾಡಿ, ಆಮಿಷಗೊಡ್ಡಿ, ಆಸೆಗಳು ತೋರಿಸಿ ಬ್ಲಾಕ್ ಮೇಲ್ ಮಾಡಿ ತರ್ಸ್ಕೊಂತಾರೆ. ಅಂದ್ರೆ ಒಂದು ಸಿದ್ಧಾಂತ. ಆತ್ಮವಿಶ್ವಾಸದ ಮತಗಳನ್ನ ಬ್ಲಾಕ್ ಮೇಲ್ ಅಂತೀರಾ ನೀವು? ಯಾರು ಬಂದ್ರೆ ಆತ್ಮವಿಶ್ವಾಸ ಯಾರು ಹೇಳಿದ್ದಾರೆ? ಇವತ್ತು ಅವ್ರು ಏನ್ ಹೇಳ್ತಾರೆ, ನೀವು ಸ್ಟೇಟ್ಮೆಂಟ್ ನೋಡಿ, DK ಶಿವಕುಮಾರ್ ಸ್ಟೇಟ್ಮೆಂಟ್ ನೋಡಿ, ಯಾರು ಬಂದು ದಾರಿ ಕೇಳ್ಕೊಂಡ್ ಬರ್ತಾರೋ ಅವ್ರನ್ನ ದಾರಿ ತೋರಿಸ್ತೀನಿ ಅಂತ ಹೇಳ್ತಾರೆ. ಏನ್ರಿ ಒಂದು ರಾಜ್ಯದ ಮುಖ್ಯಮಂತ್ರಿ ಇವತ್ತಿನ ಮನಸ್ಥಿತಿ ಏನಂತಂದ್ರೆ, ಇವ್ರು ಅಡ್ಡಾದಿಡ್ಡಿ ಮಾಡಿ ಬದುಕಬೇಕು. ಈ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಮಾಡಿ ಬದುಕಬೇಕು, ಅಡ್ಡಾದಿಡ್ಡಿ ಎಷ್ಟೋ ಜನ ಬಂದೋಗಿದ್ದಾರೆ. ಸಮಯ ಆಯ್ತು ಅಂತ ಅಲ್ಲಿ ಹೇಳಿದಾರೆ ಬಿಡ್ರಿ. ರಾಜಕಾರಣ
ಕುತಂತ್ರ ರಾಜಕಾರಣದಿಂದ ಏನು ಮಾಡೋಕ್ಕಾಗಲ್ಲ. ಜನವಿರೋಧ ಸರ್ಕಾರ ಅಂತ ನಿರೂಪಿಸ್ಕೊಂತ ಮತ್ತೊಂದ್ಸರಿ ಜನವಿರೋಧ ಸರ್ಕಾರ ಜನವಿರೋಧ ನಡೆಸಂತ ಇದಾರೆ ಅಂತ ಒಂದು ಪ್ರೂಫ್ ಮಾಡ್ಕಂತ ಅಷ್ಟೇ ಸರ್ಕಾರ ಈ ಸರಿ ಈ ತರ ಮಾಡಿ ಅಡ್ಡ ಮತದಾನ ಮಾಡಿ. ರಾಜಕೀಯ ರಾಜಕಾರಣ ಅಂದ್ರೆ ಜನಸೇವೆ ಅಂತ ನಾವು ಅನ್ಕೊಂಡಿದ್ವಿ, ಬಟ್ ಈಗ ಅದು ಮಾರ್ಕೊಳ್ಳೋ ಹಂತಕ್ಕೆ ಕಾಂಗ್ರೆಸ್ನವ್ರು ತಂದು ಬಿಟ್ಟಿದ್ದೀರಿ ಇಲ್ಲಿ ತನಕ. ಇದು ನಾವು ನೀವು ಸಂಭ್ರಮ ಪಡ್ತೀರಾ? ದ್ರೋಹ ಮಾಡಿ ಸಂಭ್ರಮ ಪಡ್ತೀರಾ? ನಾವು ಅದನ್ನ ಇಡೀ ದೇಶ ಬಿಜೆಪಿ ಪರಿಸ್ಥಿತಿ ನಿಮ್ಗೂ ಬರುತ್ತೆ.